ತಾಳಪ್ಪ ಹರ್ಷ, ಶುಕ್ರವಾರ ಗೃಹ ಪ್ರವೇಶ. ಬರಬೇಕು ನೀನು ಚೈತ್ರ, ಎಲ್ಲರೂ ಬರ್ರಿ. ಮನೆಗೂ ಹೋಗಿ ಹೇಳ್ತೀನಿ. ನಾನು ಇಲ್ಲಿ ಅಂಗಡಿ ಹತ್ರ ಕರಿಬೇಕು ಅಂತ ಒಂದ್ಸತಿ ಕರಿತಾ ಇದ್ದೀನಿ. ಸರಿ ಆಯ್ತು ಹೇಳಕ್ಕ. ಬರ್ತೀವಿ ಹೇಳು. ಇವತ್ತು ರೇಷನ್ ಎಲ್ಲನ ತಗೊಂಡು ಹೋಗ್ಬೇಕಣಪ್ಪ. ಎಲ್ಲ ಎಷ್ಟೆಷ್ಟು ಆಗುತ್ತೆ ಅಂತ ಹೇಳಿ ಎಲ್ಲ ಲೆಕ್ಕ ಮಾಡು, ತಗೊಂಡು ಹೋಗ್ತೀನಿ ಇಲ್ಲೇನೆ. ಸರಿ ಆಯ್ತು ಹೇಳು ಪ್ರಕಾಶ, ತಗೊಂಡೋಗಿ ಬಂತು ಎಲ್ಲ ಕಡಿಮೆನೇ ಹಾಕ್ಕೊಡ್ತೀನಿ. ಆದಷ್ಟು ತಗೊಂಡೋಗು, ನಿನ್ಗೆ ಎಷ್ಟು ಬೇಕಷ್ಟು ರೇಷನ್ ತಗೊಂಡೋಗು. ಏನು ಗಿಫ್ಟ್ ಕೊಡ್ಸೋಣ ನಿಮಗೆ? ಏನಾದ್ರೂ ನಾನು ಏನು ಕೊಡ್ಸೋಣ ಅಂತ ಅಂದ್ಕೊಂಡೆ. ಒಂದು ಟಿ ವಿ ಏನಾದರೂ ಕೊಡ್ಸೋಣ ಸುಮ್ಮನೆ. ಅಯ್ಯೋ 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 ಬೇಡಪ್ಪ. ಟಿ ವಿ ಬೇಡ, ಏನು ಬೇಡ. ನೀನು ಚೈತ್ರ ಎಲ್ಲರೂ ಬಂದು ನಮ್ಮ ಮನೆ ಗೃಹ ಪ್ರವೇಶನ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಸಾಕಪ್ಪ. ಬರೀ ಬಂದು ಮುಂದೆ ನಿಂತ್ಕೊಂಡು ನೀವೇ ಮಾಡಿರಿ ಅಷ್ಟೇ ಸಾಕು. ಏನು ಗಿಫ್ಟ್ ಬೇಡ, ಏನು ಬೇಡ, ಸಾಕು. ಬಾ. ಮತ್ತು ನನಗೆ ಇವತ್ತಿಂದ ರಜಾ ಬೇಕು. ನಾನಿನ್ನು ಶುಕ್ರವಾರ ಶನಿವಾರ ಭಾನುವಾರವರೆಗೂ ಬರೋಕ್ಕಾಗಲ್ಲ. ನಾನಿನ್ನು ಇವತ್ತೆಂಟು ದಿವಸಕ್ಕಿಂದನೇ ಬರೋದು ನನ್ನ ಕೆಲಸಕ್ಕೆ. ಯಾಕಂದರೆ ಕರಿಬೇಕು ಎಲ್ಲರೂ. ನಮ್ಮ ರಿಲೇಷನ್ ಎಲ್ಲ ಕರಿಬೇಕಾ, ಊರಲ್ಲಿ ಬೇರೆ ಕರಿಬೇಕು. ಅದಕ್ಕೇ ಶುಕ್ರವಾರ ಮಾಡೋಣ ಅಂತೇಳಿ. ಏನು ಮಾಡಿ ಹೋಗ್ಬಿಡ್ತೀವಿ ಕಣಪ್ಪ. ಎಷ್ಟು ದಿವಸ ಆಯಿತು. ಏನು ಮಾಡೋದು, ಮನೆ ಕಟ್ಟೋದಂದರೆ ಸುಲಭ ಅಲ್ಲ, ಎಷ್ಟು ಕಷ್ಟ. ಪ್ರತಿಯೊಂದೂ ಎಲ್ಲ ಹೊಂದಿಸ್ಕೊಂಡು ಎಲ್ಲ ಆದಮೇಲೂ ನಾವು ಎಷ್ಟು ತಿರ್ಗಾ ಮಾಡಿದ್ದು ಆಯಿತು, ಸಾಲ ತೀರಿಸ್ಕೊಂಡಿದ್ದಾಯಿತು. ಹಿಂಗೆ ಮಾಡಿದ್ವಿ, ಏನು ಮಾಡೋದು. ನಾವು ಪಟ್ಟಿರೋ ಕಷ್ಟ ಹೇಳ್ಬಾರ್ದು. ಹೆಂಗೋ ನಿನ್ನ ಕೆಲಸ ಇರೋದಕ್ಕೆ ನಾ ಇವತ್ತು ಇಷ್ಟೊಂದು ಧೈರ್ಯವಾಗಿ ಮಾಡಿದ್ವಪ್ಪ. ತಗೋ. ಬಿಡಕ್ಕ, ಬರ್ತೀವಿ. ಇನ್ನೇನು ಕೊಡ್ತೀಯ ಬಿಡು, ಮನೆ ಹತ್ರ ಕೊಡ್ತೀಯಲ್ಲ. ಇಲ್ಲಪ್ಪ, ನಮ್ದು ಇರೋದೇ ಫಸ್ಟು. ನೀನು ಕರಿಬೇಕು, ಇಲ್ಲಿರಬೇಕು ಅನ್ನೋದೇ ಫಸ್ಟ್ ಇರೋದು. ನಾವು ಫಸ್ಟ್ ಇಲ್ಲೇ ನಿನಗೆ ಕೊಡ್ತಾ ಇರೋದು. ಆಮೇಲೆ ಮನೆಗೆ ಕೊಡ್ತೀನಿ ಹೋಗಿ ಚಂದ್ರಣ್ಣ. ಇನ್ನು ಎಲ್ಲರನ್ನೂ ಕರಿತೀನಿ, ನಿಮ್ಮಪ್ಪ ನಿಮ್ಮ ಅಮ್ಮನೆಲ್ಲ ಕರಿತೀನಿ. ಎಲ್ಲರನ್ನೂ ಕರೆದು ಹೇಳ್ತೀನಿ. ಇವಾಗ ಫಸ್ಟು ನೀನು ತಗೋ. ಬನ್ನಿರಿ ಸೋಮೇಶಣ್ಣ, ಬನ್ನಿ. ಏನಪ್ಪ ಗೃಹ ಪ್ರವೇಶ ಜೋರಾಗೈತೆ. ಇವತ್ತೇ ಲಾಸ್ಟ್ ಅಣ್ಣ ಇವಳು ಬರೋದು. ಇನ್ನು 28 ದಿವ್ಸಕ್ಕಂತ ತಿರ್ಗಿ ಸೋಮವಾರಲೇ ಬರೋದು. ಯಾಕಂದರೆ ಶುಕ್ರವಾರ ಗೃಹ ಪ್ರವೇಶ ಆಗಿರುತ್ತೆ. ಶನಿವಾರ ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಸುಸ್ತಾಗಿರುತ್ತಲ್ಲ, ಬರೋಕ್ಕಾಗಲ್ಲ. ಭಾನುವಾರ ಎಲ್ಲ ಎತ್ತಿಟ್ಬಿಟ್ಟು ಮನೆ ಎಲ್ಲ ಖಾಲಿ ಮಾಡಿಬಿಟ್ಟು ಎಲ್ಲ ಜೋಡಿಸ್ಕೊಂಡು ಸೋಮವಾರದಿಂದಲೇ ಇವಳು ಬರೋದು ಕೆಲಸಕ್ಕೆ. ಅದಕ್ಕೇ ಇವತ್ತೆಲ್ಲ ಕರೆದು ಹೋಗೋಣ ಅಂತೇಳಿ ಅಂಗಡಿ ತಕ್ಕ ಬರೋಣ ಅಂತಿದ್ವಿ. ಹೆಂಗೂ ಇಲ್ಲಿಗೆ ಬಂದೆ. ತಗೊಳ್ಳೋಣ ಬಾ, ಗೃಹ ಪ್ರವೇಶಕ್ಕೆ ಶುಕ್ರವಾರ ಕೊಡು ಇವಳೆ. ಬರ್ಬೇಕಣಪ್ಪ ಆಶಾ. ಸೋಮೇಶಣ್ಣ ಬರಬೇಕು. ಅಂಗಡಿ ಹತ್ರನೇ ಬರೋಣ ಅಂತಿದ್ದೆ. ಬರ್ತೀನಿ ಆಮೇಲೆ. ಅಂಗಡಿ ಹತ್ರ ಅವ್ರು ಇರೋರು ನಿಮ್ಮ ಹುಡುಗರ್ನೆಲ್ಲ ಕರೆದು ಎಲ್ಲರನ್ನೂ ಕರಿತೀನಣ್ಣ. ಎಲ್ಲ ಬರಬೇಕು. ಹೆಂಗೋ ಬಿಡಮ್ಮ ಅತ್ಲಾಗೆ. ನಾನಂತೂ ದಿನ ಕೇಳ್ತಾ ಇದ್ದೆ ಯಾವಾಗಮ್ಮ ಅಂತೇಳಿ. ಹೆಂಗೋ ಅತ್ಲಾಗೆ ಇದೊಂದು ಮಾಡಿ ಮುಗಿಸಿದ್ರೆ ಅತ್ಲಾಗೆ ಯಾವುದೂ ಇರಲ್ಲ. ಬರ್ತೀವಿ ಹೇಳಮ್ಮ, ಬರ್ತೀವಿ ಹೇಳಿ ಕರಿ. ಅಲ್ಲೂ ಹುಡುಗರು ಹಂಗಂತ ಹೇಳ್ತಿದ್ದು, ಅಣ್ಣ ಡಿಂಪಕ್ಕರ ಮನೆ ಗೃಹ ಪ್ರವೇಶ ಕಣಣ್ಣ, ಹೋಗ್ತೀವಿ, ನೀನು ನನಗೆ ರಜಾ ಕೊಡಬೇಕು ಅಂತ ಹೇಳ್ತಿದ್ರು. ಸರಿಯಪ್ಪ ಆಯ್ತು, ಕೊಡೋಕ್ಕಾಗುತ್ತೋ ಒಂದೊಂದು ಅವರ್ ಪರ್ಮಿಷನ್ ಕೊಡ್ತೀನಿ, ಹೋಗಿ ಬರ್ರಿ ಅಂತ ಹೇಳ್ತಿದ್ದೆ ನಮ್ಮ ಹುಡುಗರಿಗೆ. ರೇಷನ್ ಎಲ್ಲನ ಕಟ್ಟಿ ಇಡು, ಇವತ್ತು ತಗೊಂಡೋಗ್ತೀನಿ. ನಾನು ಬುಧವಾರ ತನಕ ಬರ್ತೀನಿ. ನಾನು ನಾಳೆ ನಾಡಿದ್ದು ಬರ್ತೀನಿ. ನಾನು ಬುಧವಾರ ಒಂದು ಸ್ವಲ್ಪ ಹೊತ್ತು ಮುಂಚೆ ಹೋಗ್ಬೇಕಾಗುತ್ತೆ. ಯಾಕಂದರೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ಹರ್ಷ. ಅದಕ್ಕೆ ರಜೆ ಕೇಳ್ತಾ ಇದ್ವಿ. ಸರಿ ಆಯ್ತು ಹೇಳಿ ಹಾಕಲ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಒಂದು 3-4 ದಿವಸ ಅಲ್ವೇ ಸೋಮೇಶಣ್ಣ. ಇಂಥ ಶುಭ ಕಾರ್ಯದಾಗ ನಾನು ರಜೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಕೊಡಲೇಬೇಕು. ಏನು ಮಾಡೋಕ್ಕಾಗಲ್ಲ, ಕೊಡ್ತೀವಿ ತಗೊಳ್ರಿ. ಇವತ್ತೆಲ್ಲ ರೇಷನ್ನು ಎಲ್ಲ ನಾನು ಇನ್ನೆದುರಿಗೆ ಕಟ್ತೀವಿ. ಎಲ್ಲ ಕಟ್ಟಿ ತಗೊಂಡೋಗ್ತೀವಿ. ಅದೆಷ್ಟಾಗುತ್ತೆ ಲೆಕ್ಕ ಮಾಡಪ್ಪ. ಅಕ್ಕ ಇನ್ನೇನು ಸುಮ್ಮನೆ ರೇಷನ್ನೇ ಫ್ರೀಯಾಗಿ ತಗೊಂಡೋಗ್ಬಿಡ್ರಿ ಅತ್ಲಾಗೆ. ಪಾಪ ನೀವು ಎಲ್ಲ ಸಾಲ ಮಾಡ್ಕೊಂಡಿದ್ದೀರಲ್ಲ, ನನ್ನ ಅಂಗಡಿಲೇನೆ ರೇಷನ್ ಎಲ್ಲನ ಫ್ರೀಯಾಗಿ ತಗೊಂಡೋಗ್ರಿ. ನಾವು ಕೊಡ್ತಿರೋ ಗಿಫ್ಟ್ ಅನ್ಕೊಳ್ಳಿ ಅಷ್ಟೇ. ಫ್ರೀಯಾಗಿನೇನಂದರೆ ದುಡ್ಡೇನು ಕೊಡಬೇಡ್ರಿ. ನಾನು ಕೊಡಿಸ್ತಾ ಇರೋದು ಅದೇ ಗಿಫ್ಟು. ಸುಮ್ಮನೆ ಇನ್ನೇನಕ್ಕೆ ಅದು ಇದು ಬಟ್ಟೆ ಅದು ಇದು ತರೋದಕ್ಕಿಂತ ಏನೋ ಒಂದು ಸಹಾಯ ಮಾಡಿದ್ರೆ ನಿಮಗೆ ಏನೋ ಯಾವುದ್ರಲ್ಲಾದ್ರೂ ಉಳಿತೈತಲ್ಲ ಅಂತೇಳಿ ನಾನೇ ಕೊಡ್ತೀನಿ ಬಿಡು. ರೇಷನಿಂದೇನು ಬೇಡ. ಬೇಡಪ್ಪ. ಒಂದು 15,000 ಆಗುತ್ತೆ. ಒಂದು 15,000-16,000 ಲೆಕ್ಕಾಚಾರಕ್ಕೆ ಆಗುತ್ತೆ. ರೇಷನ್ ಅಷ್ಟೊಂದು ಬರೆದಿದ್ದಾರೆ. ಬೇಡ ಕಣಪ್ಪ. ಬೇಡ, ಸುಮ್ಮನಿರು. ನೀನೇ ಪ್ರೀತಿ ಪಟ್ಟು ಏನಾದರೂ ಕೊಡಿಸ್ವಂತೆ. ಏನಾದರೂ ಆಸೆ ಪಟ್ಟು ನಿನಗೇನು ಕೊಡಿಸ್ಬೇಕು ಅನ್ಸುತ್ತೆ ಅದನ್ನೇ ಕೊಡಿಸ್ವಂತೆ. ಇದೆಲ್ಲ ಬೇಡ, ಸುಮ್ಕಿರು. ರೇಷನ್ ಎಲ್ಲ ಬೇಡ, ಸುಮ್ಮನಿರು. ನೀನು ಪಾಪ ಬಂಡವಾಳ ಹಾಕಿರ್ತೀಯ. ನಿಂದೇನು ಕಷ್ಟ ಅಂತ ನಾವು ನೋಡಿದ್ದೀವಿ. ಪಾಪ ನೀನು ಅಲ್ಲಿ ತಗೋಬೇಕು, ಎಲ್ಲ ಬಂಡವಾಳ ಹಾಕಬೇಕು, ತುಂಬ ಕಷ್ಟ ಐತೆ. ನಾವು ನೋಡಿದ್ದಂಗೆ ನೀನು ತುಂಬ ಕಷ್ಟಪಡ್ತಾ ಇದೆಯಾ. ಎಲ್ಲ ಒಂದು ಐಟಮ್ ಇಲ್ಲ ಅಂದರೆ ತರಿಸ್ಬೇಕು. ಯಾರಾದರೂ ಒಂದೇನಾದ್ರು ಸಮಸ್ಯೆ ಹೇಳಿದ್ರೆ ಅದನ್ನು ನೋಡ್ಕೋಬೇಕು. ಎಷ್ಟು ಕಷ್ಟ. ಸುಮ್ಮನೆ ಅಲ್ಲ. ಎಲ್ಲ ಕಡೆ ಫೋನ್ ಮಾಡಿ ವಿಚಾರಿಸ್ಕೋಬೇಕು. ಯಾವ ಐಟಮ್ ಇಲ್ಲ ಏನು ಎಲ್ಲ ತಿಳ್ಕೊಬೇಕು. ಅಂಥದ್ರಾಗೆ ಇವಾಗ ಹಿಂಗೆ ಆದರೆ ಎಷ್ಟು ಬೇಜಾರಾಗುತ್ತೆ. ಏನು ಬೇಡ, ಸುಮ್ಕಿರಪ್ಪ. ಅದ್ರಾಗ ನಿನಗೆ ವೇಸ್ಟ್ ಆಗೋ ಅಂಥದ್ದು ಸಾಮಾನುಗಳು ಇರ್ತೈತೆ. ರೇಷನ್ ವೇಸ್ಟ್ ಆಗುತ್ತೆ. ಎಷ್ಟು ಕಷ್ಟ, ನೀನು ಎಷ್ಟು ಕಷ್ಟ ಐತೆ ಅಂತ ನನಗೆ ಗೊತ್ತು. ನಾವು ನೋಡಿರೋರಿಗೆ. ನೋಡಿಲ್ದವ್ರಿಗೆ ಬಿಡು, ಅವ್ರಿಗೇನು ಅಂತ ಅನಿಸುತ್ತೆ.
ಏನಾದರೂ ಕೊಡಿಸು ಹರ್ಷ ಸುಮ್ಮನೆ ಏನಾದ್ರೂ ಮನೆಗೆ ಏನಾದರೂ ಗಿಫ್ಟ್ ಕೊಡಿಸು. ರೇಷನ್ ಇನ್ನೇನು ಕೊಟ್ಟರು ಅದು ನಿನಗೆ ನೆನಪಿರೋದಿಲ್ಲ, ನೀನು ನೆನಪಿರೋ ಅಂಥದ್ದು ಕೊಡಿಸು. ಅದೇನಾದರೂ ನೋಡಿದ್ರೆ ಈಗಳಪ್ಪ ಕೊಡಿಸಿದ್ರಪ್ಪ ಅವರು ಅನ್ನೋದು ನೆನಪಿರಬೇಕು. ಆ ಥರ ಏನಾದರೂ ಕೊಡಿಸು ಹರ್ಷ. ನಾನು ಅದಕ್ಕೆ ಸೋಮೇಶಣ್ಣ ಏನಾದರೂ ಒಂದು ಸಿಂಗಲ್ ಡೋರಿನ ಫ್ರಿಜ್ಜು, ಇಲ್ಲಾಂದರೆ ಒಂದು ಟಿ ವಿನೋ, ಮತ್ತು ಇನ್ನು ಏನಾದರೂ ಮನೆಗೆ ಏನಾದ್ರೂ ಮಿಕ್ಸಿ ಕುಕ್ಕರ್ಗಳು ಏನಾದರೂ ಕೊಡ್ಸೋಣ ಅಂತ ಕೇಳಿದೆ. ಇವಾಗ ಏನು ಬೇಡ ಅಂತ ಹೇಳ್ತೈತಿ. ಅದಕ್ಕೆ ಟಿ ವಿ ಏನಾದರೂ ಇಲ್ಲ ಅಂತಂದರೆ ಐತಾ ನಿಮ್ಮ ಮನೇಲಿ ಟಿ ವಿ, ನಾನು ಅದಕ್ಕೆ ಗೋಡಿಗೆ ಹಾಕೋದು ಒಂದು ಟಿ ವಿ ಕೊಡ್ಸೋಣ ಅಂತ. ಟಿ ವಿ ಬೇಡ ಸುಮ್ಕಿರಪ್ಪತ್ತ, ಹುಡುಗರು ಓದ್ಕೊಂಬಲ್ಲ. ಈಗಲೇ ಹೇಳ್ದಂಗೆ ಕೇಳಲ್ಲ, ಬರೇ ಫೋನ್ ನೋಡ್ತಾ ಕೂಕಂತವೆ. ಇನ್ನು ಟಿ ವಿ ಹಾಕ್ಸಿರಿ ಹಾಕ್ತೀನಿ, ಬರೀ ಚಿಂಟು ಪಟ್ಲು ಅಂತ ಇಕ್ಕೊಂಡು. ಸೋಮೇಶಣ್ಣ ನಮ್ಮ ಹುಡುಗರು ಏನಣ್ಣ ಬರೀ ಚಿಂಟು ಪಟ್ಲು ಅಂತ ನೋಡ್ತಾವೆ, ರಾಮ ನೋಡ್ತಾವೆ ಅಂದ್ರೆ ಅಣ್ಣ ರೆಪ್ಪೆ ಒಯ್ಯಲ್ಲಣ್ಣ ಹಂಗೆ ನೋಡ್ತಾವೆ. ಹ್ಞೂನಪ್ಪ, ನಮ್ಮ ಮಕ್ಳು ಅಷ್ಟೇ ಮೊಬೈಲಿಗೆ ಟಿ ವಿಗೂ ಅಷ್ಟು ಅಡಿಕ್ಟ್ ಆಗಿಬಿಟ್ಟವ್ರೇನ್ರಿ, ಹೇಳ್ಬಾರ್ದು ಕಣಪ್ಪ. ಏನು ಹೇಳ್ತಿ? ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಅಷ್ಟು ಕಣಪ್ಪ, ಹೊಡಿಯೋಕ್ಕಾಗಲ್ಲ, ಏನಿಲ್ಲ. ಈಗಿನ ಮಕ್ಕಳನ್ನ ಅಷ್ಟು ಸೂಕ್ಷ್ಮವಾಗಿ ನೋಡ್ಕೋಬೇಕು. ಮೊದಲು ನಮ್ಮಪ್ಪ ನಮ್ಮ ಗಣ್ಣೆ ತಾಂಡು ಏರಿಕ್ಕರಂಗೆ ಮಣ್ಕಾಲ್ಗೆ ತೀಡೋರು. ಇವಾಗ ಯಾರು ಹಂಗೆ ಒಯ್ತಾರೆ? ಮಕ್ಕಳನ್ನ ಮುದ್ದು ಮಾಡ್ತಾರೆ, ಅಕ್ಕಿ ಹೇಳ್ದಂಗೆ ಕೇಳಲ್ಲ, ಅವ್ರು ಕೇಳ್ದಂಗೆ ಕೊಡಬೇಕು. ಇವಾಗಿನ ಮಕ್ಕಳು ಒಂಥರ ಭಾಳ ಇದು ಕಣಪ್ಪ, ಸಾಕೋದು ತುಂಬ ಕಷ್ಟ. ಮೊದ್ಲಿನ ಕಾಲದಾಗ 10 ಜನ ಮಕ್ಳನ್ನ ಸಾಕೋದು ಅಂದರೆ ಈ ಒಬ್ಬರು ಮಕ್ಳು ಸಾಕೋದು ಒಂದೇ ಅನ್ನಂಗೆ ಆಗಿ ಏನು ಮಾಡೋಕ್ಕಾಗಲ್ಲ. ಫ್ರಿಜ್ಜ ಕೊಡ್ಸಪ್ಪತ್ತ ಸುಮ್ಮನೆ ಹರ್ಸ. ಸರಿ ಆಯ್ತು, ಹಂಗೆ ಅಣ್ಣ ಹುಡುಗರ್ನೆಲ್ಲ ಕರೆದು ಇನ್ನು ಅವ್ರ ಅಂಗಡಿ ಎಲ್ಲ ಕರೆದು ಬರ್ತೀನ ಗೋಪಾಲಣ್ಣವ್ರನ್ನೆಲ್ಲ. ಸರಿ ಆಯ್ತು, ಕರ್ದು ಬರೋದ್ರಕ್ಕ. ಕಾರ್ಡ್ ಎಲ್ಲಿದವ್ರಿ? ಇಲ್ಲೇ ಐತಬ್ಬ, ಇಲ್ಲಿ ಇಟ್ಟಿದ್ದೀನಿ, ಚಿಲ್ದಾಗಿದ್ದಾವೆ. ಹೆಂಗೋಣ ಮನೆ ಮಾಡ್ಕೊಂಡ್ರಣ ನೆಮ್ಮದಿ ಆಯ್ತು. ನೀನು ಶುಕ್ರವಾರ ಒಂದು ಗೃಹ ಪ್ರವೇಶ ಆಗಿಬಿಟ್ರೆ ಸಾಕು. ಅವರು ಏನು ಮಾಡಿದರು, ಎಲ್ಲ ಕಟ್ಕೊಬಿಟ್ಟಿದ್ರು. ಇವು ಕಬೋರ್ಡ್ಗಳೆಲ್ಲ ಮಾಡಿರಲಿಲ್ಲ, ಈಗೆಲ್ಲ ಕಬೋರ್ಡು ಎಲ್ಲ ಮಾಡಿಬಿಟ್ರ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಕಿಚನ್ ಎಲ್ಲ ಚೆನ್ನಾಗಿ ಮಾಡ್ಯವ್ರೆ. ಇವಾಗ ಸ್ವಲ್ಪ ಸಾಲ ಆದ್ರೂ ಪರವಾಗಿಲ್ಲ, ಎಲ್ಲ ಮಾಡ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನಾದ್ರೆ ಅಲ್ಲೇ ಅವಾಗ ಎಲ್ಲ ಆಗಿತ್ತು ಅಲ್ಲೇ. ಹತ್ತತ್ರ ಒಂದು ತಿಂಗಳು 2 ತಿಂಗಳು ಮೇಲೆ ಆಯ್ತು ಎಲ್ಲ ಕೆಲಸ ಆಗಿ. ಅವ್ರೇನಾದ್ರು ಹಿಂಗೆ ಆಷಾಢ ಬೇರೆ ಬಂತು, ಅದು ಇದು ಕೆಲಸ ಬೇರೆ ಇನ್ನೂ ಬೇರೆ ಏನೇನೋ ಮಾಡಿಸಿದ್ರು. ತಿರುಗಿ ಬೇರೆ ಸಾಲದಾರ ಬೇರೆ ಸ್ವಲ್ಪ ಕೊಡೋರು ಒಂದು ಸ್ವಲ್ಪ ಹಿಂಸೆ ಮಾಡಿದ್ರಂತೆ. ಹೆಂಗೋ ಮಾಡ್ಕೊಂಡ್ರಣ, ಬಿಡೋದ್ಲಾಗ ಹೆಂಗೋ ಮಾಡ್ಕೊಂಡು ಇವತ್ತು ನಿಜವಾಗ್ಲೂ ಇವ್ನು ತಂದು ದಿಂಪಕ್ಕ ಇವತ್ತು ನಿಜವಾಗ್ಲೂ ಇಂಥ ಒಳ್ಳೆ ಕೆಲಸ ಮಾಡಿರೋದು ಗ್ರೇಟ್. ಇವತ್ತು ಊರಾಗೆಲ್ಲ ಎಷ್ಟು ಕೊಂಡಾಡ್ತಾರಣ್ಣ. ಬುದ್ಧಿ ಚೆನ್ನಾಗೈತೇಳಪ್ಪ ನಿಜವಾಗ್ಲೂ. ನಾನು ನೋಡಿದ ಮಟ್ಟಿಗೆ ನಿಮ್ಮ ಅಂಗಡಿಗೆ ನಿಜವಾಗ್ಲೂ ನಿನಗೂ ವರ್ಷ ನಿನಗೂ ಹಿಂಗೆ ಅಂಗಡಿಗೆ ಒಳ್ಳೇದಾಗ್ತೈತೆ, ನಿನಗೂ ಒಳ್ಳೇದಾಗ್ತೈತೆ ಅಂದ್ರೆ ನಿಜವಾಗ್ಲೂ ಇವರು ಎಲ್ಲ ಒಂದು ಕಡೆ ಕಾರಣ. ಅದಕ್ಕೆ ನೀವು ಟಿ ವಿನೋ ಫ್ರಿಜ್ಜೋ ಏನಾದರೂ ಒಂದು ಹೆಸರು ಇರೋ ಥರ ಕೊಡಿಸು, ಫ್ರಿಜ್ಜೇ ಕೊಡಿಸ್ಬಿಡು. ಫ್ರಿಜ್ಜು ಏನಾದ್ರೂ ಕೊಡಿಸಿದ್ರ ಅತ್ಲಾಗ ಏನೋ ಒಂದು ಹೆಸರು ಇರುತ್ತೆ, ಕೊಡಿಸಿದ್ರಪ್ಪ ಅಂತ. ನಾನು ಏನಾನ ಕೊಡ್ಸೋಣ ಅಂತ ಅಂದ್ಕೊಂಡಿದ್ನಪ್ಪ. ನಾನು ಏನು ಕೊಡ್ಸೋಣ ಅಂತ ಅದನ್ನೇ ನೋಡ್ತಾ ಇದ್ದೀನಿ. ಅವ್ರ ಮನೇಲಿ ಏನಿಲ್ಲ ಅರ್ಷ, ಏನಾದರೂ ಇಲ್ಲದೆ ಅಂತ ಕೊಡಿಸ್ಬೇಕಲ್ಲ. ಏನಾದರೂ ಕೊಡಿಸಿದ್ರೆ ನನಗೆ ನಮ್ಮ ಮನೆಯವ್ರಿಗೆ ಹೇಳ್ದೆ ಹಿಂಗೈತೆ ಅಂತೇಳಿ, ಬೆಳ್ಳಿದು ಅರಿಶಿನ ಕುಂಕುಮದ್ದು ಬಟ್ಲು ಕೊಡ್ಸೋಣ, ಇಲ್ಲಾಂದರೆ ಬೆಳ್ಳಿ ದೀಪ ಕೊಡ್ಸೋಣ ಅಂತ ಹೇಳ್ತಿದ್ಲು ನಮ್ಮಳು. ನೋಡೋಣ ಏನಾದರೂ ಕೊಡ್ಸೋಣ ಅಂತ ನಾನು ಅಷ್ಟೇ ಕಣಣ. ಅದಕ್ಕೆ ಅತ್ಲಾಗೆ ಒಂದು ಸಿಂಗಲ್ ಡೋರಿಂದ ಒಂದು ಫ್ರಿಜ್ ಕೊಡ್ಸೋಣ ಅಂತೀನಿ. ಏನು ಮನೆಗಲ್ಲ, ಸಿಂಗಲ್ ಡೋರಿಂದಾದರೆ ಸಾಕತ್ಲಾಗೆ ಅಂತೇಳಿ ಒಂದು ಸಿಂಗಲ್ ಡೋರಿಂದ ಒಂದು ಫ್ರಿಜ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅವ್ರಿನ್ನೂ ಏನೇನು ನಾನು ನಮ್ಮ ಚೈತ್ರಂತಾಗ ಹೇಳ್ತೀನಿ, ನೋಡೋಣ ಅದೆಲ್ಲ ಅವಳು ಏನಂತಾಳೆ ಅಂತ ಹೇಳಿ. ಏನಾದರೂ ಕೊಡಿಸಿದ್ರೆ ಆಯ್ತು. ಇನ್ನೇನು ಬೀರ್ಗಳೆಲ್ಲ ಯಾರು ತಗೊಂತಾರಣ್ಣ, ಎಲ್ಲ ಕಬೋರ್ಡ್ ಮಾಡಿಸವ್ರೆ. ಬೀರ್ಗಳೇನು ಇವಾಗೇನು ಅವಶ್ಯಕತೆ ಇರಲ್ಲ. ಅದೇ ನಾನು ಫ್ರಿಜ್ಜೇ ಕೊಡಿಸ್ತೀನಿ. ಫ್ರಿಜ್ ಕೊಡಿಸಿದ್ರೆ ಎಲ್ಲ ಒಂದು ಕಡೆಗೆ ಏನೋ ಅನುಕೂಲ ಆಗುತ್ತೆ, ನೆನಪಿರುತ್ತೆ ಅಲ್ಲ. ನಾನು ಒಂದು ದಿವಾನ್ ಕಟ್ಟೋ ಏನಾದರೂ ಕೊಡ್ಸೋಣ ಅಂತ ಅಂದ್ಕೊಂಡೆ. ದಿವಾನ್ ಕಟ್ ಏನು ಬೇಕಾಗುತ್ತಾ? ಗೊತ್ತಿಲ್ಲ ಕಣಣ್ಣ, ಅದೆಲ್ಲ ಹೆಂಗೆ ಅವೆಲ್ಲ ಎಷ್ಟು ಏನಾದರೂ ಕೊಡ್ಸೋಣ ಅಂತ ನಿನ್ನಿಷ್ಟ. ಏನಾದರೂ ಒಂದು ಚೆನ್ನಾಗಿರೋದು ಏನಾದರೂ ಒಂದು ಕೊಡಿಸು, ನೆನಪಿರೋ ಅಂಥದ್ದು ಅಷ್ಟೇ. ಸುಮ್ಮನೆ ಇನ್ನೇನು ಬೇರೆದೆಲ್ಲ. ಈಗ ಬಟ್ಟೆ ಅಂದರೆ ಅಣ್ಣ ಎಲ್ಲ ಬಟ್ಟೆ ದುಡ್ಡು ಕೊಟ್ರೂ ಇರಲ್ಲ. ಅವರು ದುಡ್ಡು ಬಳಸ್ಕೊಂಡು ಏನಕನ ಬಳಸ್ಕೊಂತಾರೆ, ಸುಮ್ಮನೆ ಆಗ್ತಾರೆ. ಏನಾದರೂ ಒಂದು ವಸ್ತು ಕೊಟ್ಟರೆ ಅದು ನೋಡಿದ ತಕ್ಷಣ ಅಯ್ಯೋ ಇಂಥವ್ರು ಕೊಟ್ಟಿದ್ರಪ್ಪ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ, ವರ್ಷ ಟಿ ವಿ ಕೊಡಿಸಿದ್ದ, ಫ್ರಿಜ್ ಕೊಡಿಸಿದ್ರು ಅನ್ನೋದೊಂದು ಏನೋ ನೆನಪಿರುತ್ತೆ. ಅಣ್ಣ ನಾನಿಲ್ಲಾಂದರೆ ಫ್ರಿಜ್ ಕೊಡಿಸ್ತೀನಿ, ನೀನು ಟಿ ವಿ ಕೊಡಿಸ್ಬಿಡು. ಅದು ಬೇಕಂದಾಗ ಅವ್ರು ಹಾಕಂತಾರೆ. ಇವಾಗೆಲ್ಲ ಸನ್ ಡೈರೆಕ್ಟು ಅದು ಇದು ಬಂದಿರುತ್ತಲ್ಲ, ಎಲ್ಲ ಅವರು ಅದನ್ನ ಹಾಕ್ಯಂತಾರೆ. ಬೇಕಂದಾಗ ಕರೆನ್ಸಿ ಹಾಕಿಸ್ತಾರೆ, ಬೇಡಲಿಲ್ಲ ಅಂದಾಗ ಹಾಕ್ಸಲ್ಲ. ಮಕ್ಳು ಓದೋ ಟೈಮಲ್ಲಿ ಅಷ್ಟೇ. ನೀನೊಂದು ಟಿ ವಿ ಕೊಡಿಸ್ಬಿಡೋಣ, ನಾನೊಂದು ಫ್ರಿಜ್ ಕೊಡಿಸ್ತೀನಿ ಅಷ್ಟೇ. ಅದಕ್ಕೆ ನಮ್ಮ ಹುಡುಗರು ಎಲ್ಲ ಹೇಳವ್ರು, ನಮ್ಮ ಅಂಗಡಿಯಾಗಿರೋ ಹುಡುಗರು ಎಲ್ಲ, ನಾವು ಹುಡುಗಿಯರು ಎಲ್ಲ ಹೇಳವ್ರೆ, ಅಣ್ಣ ನಾವು ಕೊಡ್ತೀವಿ ಕಣಣ್ಣ, ನೀನೊಂದು ಸ್ವಲ್ಪ ಹಾಕಿ ನನ್ನ ಕೊಡ್ಸೋಣ ಅಂತ ಹೇಳವ್ರೆ. ಅವರು ಅಣ್ಣ ಒಂದೊಂದು 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳವ್ರೆ. ನೋಡೋಣ. ಅದಕ್ಕೆ ಒಂದು 15,000 ರೂಪಾಯಿದೊಂದು 15,000 ರೂಪಾಯಿದೊಂದು ಟಿ ವಿ ಕೊಡ್ಸೋಣ ಚೆನ್ನಾಗಿರೋದೇನೆ ಅಂತ ಹೇಳಿ. ತೀರಾ ದೊಡ್ಡದಾದ್ರೆ ಏನು ಬೇಡ, ಸಾಕು ಸಿಂಪಲ್ ಒಂದು 15,000 ರೂಪಾಯಿದಾದರೆ ಸಾಕಪ್ಪ ಟಿ ವಿ ಸಾಕು. ಹೇಳೋಣ 15,000 ರೂಪಾಯಿ. ನಾನು ಒಂದು 16,000-17,000 ರೂಪಾಯಿ ಸಿಂಗಲ್ ಡೋರಿಂದ ಒಂದು ಫ್ರಿಜ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಕೊಡಿಸ್ತೀನಿ.
ಇನ್ನು ನಮ್ಮ ಮನೆ ಕೇಳ್ಬಿಟ್ಟು ಅವ್ರು ಏನಂತಾರೆ ಅವ್ರು ಇನ್ನು ಏನಾನ ಹೆಂಗಸ್ರದ್ದು ಬೇರೆ ಏನಾನ ಪ್ಲಾನು. ನಾವು ಸುಮ್ಮನೆ ಅವು ಇವು ಸಣ್ಣ ಓಟು ಕಿವಿದು ಪವಿ ಒಲೆ ಅದೆಲ್ಲ ಕೊಡ್ಸೋಕ್ಕಿಂತ ಆ ಮನೆಗೆ ಅವಳು ಕಿವಿ ಒಲೆ ಕೊಡ್ತೀನಿ. ಬಂಗಾರ ಎಲ್ಲ ರೇಟ್ ಕಣಮ್ಮ ಅವೆಲ್ಲ ಏನು ಇವಾಗೇನು ಎಂತ ವಿಕ್ಕೊಂಡೋದ್ರು ಕಲ್ಕೊಂಡೋಗುತ್ತೆ ಮನೆಗೆ ಬಿಡು, ಅವರೆಲ್ಲನ ಮನೆಗೆ ವಸ್ತುಗಳು ಮಾಡ್ಕೊಂತಾರೆ, ಎಲ್ಲ ಐಟಮ್ ಇರುತ್ತೆ, ಮನೆಗೆ ಫ್ರಿಜ್ ಕೊಡ್ಸೋಣ ಅಂತ ಹೇಳ್ತೀನಿ. ಅವಳ ಹತ್ರ ಕಿವಿ ಒಲೆ ಕೊಡ್ಸೋಣ, ಮಕ್ಕಳು ಇಕ್ಕೊಂತಾರೆ ಅಂತ ಹೇಳ್ತಿದ್ರು. ಬಂಗಾರ ರೇಟ್ ಅಲ್ಲಣ್ಣ ಇವಾಗ. 3 ಗ್ರಾಮ್ ತಗೊಂತೀವಿ ಅಂದರೆ 7,000 ರೂಪಾಯಿ ರೇಟ್ ಆಗೈತಂತೆ ಬಂಗಾರ. ತುಂಬ ಕಷ್ಟ ಕಣಣ್ಣ. ಸಾಕಿಂಥದ್ದು ಏನಾನ ಕೊಡ್ಸಿದ್ರ ಅತ್ಲಾಗೆ ನಮಗೂ ಈಗ ಕೊಡಿಸ್ಬೇಕು ಅನ್ನೋದು ಐತೆ. ಆ ಥರ ಕೊಡಿಸಿದ್ರೆ ನೆನಪಿರುತ್ತಲ್ಲ, ಅದಕ್ಕೋಸ್ಕರ. ಸರಿ ಆಯ್ತಪ್ಪ, ಕೊಡಿಸು. ನೋಡಿದ್ರಲ್ಲ ವೀಕ್ಷಕರೇ, ಡಿಂಪಕ್ಕವ್ರದ್ದು ಶುಕ್ರವಾರ ಗೃಹ ಪ್ರವೇಶ ಐತೆ. ಅದಕ್ಕೆ ಎಲ್ಲರನ್ನೂ ಕರೆದು ಇನ್ಮೇಲೆ ಒಂದು ವಾರ ಬರೋಕ್ಕಾಗಲ್ಲ ಅಂತೇಳಿ ರಜೆ ಹೇಳೋಯ್ತು. ಶುಕ್ರವಾರ ಫಿಕ್ಸ್ ಆಗಿಬಿಟ್ಟೈತೆ, ಶುಕ್ರವಾರ ಅವ್ರದ್ದು ಗೃಹ ಪ್ರವೇಶ. ಅದಕ್ಕೆ ನಾನು ಫ್ರಿಜ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವರು ಅಂಗಡಿರೆಲ್ಲನ ಹುಡುಗರೆಲ್ಲನ ಒಂದು ಸ್ವಲ್ಪ ದುಡ್ಡು ಹಾಕಿ ಇವಣ್ಣನ ಹಾಕಿ ಸ್ವಲ್ಪ ಇವರೇ ಟಿ ವಿ ಕೊಡಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಬೇರೆ ಏನು ಕೊಡಿಸಿದ್ರು ಸುಮ್ಮನೆ ಬಟ್ಟೆ ಅದು ಇದು ಅನ್ನೋದಕ್ಕಿನ್ನ ಸುಮ್ಮನೆ ಸಣ್ಣ ಪುಟ್ಟ ಐಟಮ್ಗಿನ್ನ ಈ ಥರ ಕೊಡಿಸಿದ್ರೆ ಏನೋ ಒಂದು ನೆನಪಿರುತ್ತಲ್ಲ. ತುಂಬ ಒಳ್ಳೆಯವರಲ್ಲ. ಅದಕ್ಕೆ ಇವರು ನಮ್ಮ ಅಂಗಡಿ ಹತ್ರನೂ ಸುತ್ತಮುತ್ತ ಎಲ್ಲರ ಹತ್ರನೂ ಚೆನ್ನಾಗಿದ್ದಾರೆ. ಅದಕ್ಕೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ, ಎಲ್ಲರೂ ಹೋಗ್ಬೇಕಂತ ಅಂದ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಗೃಹ ಪ್ರವೇಶನ. ಎಲ್ಲ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗೆ. ಈ ಫಂಕ್ಷನನ್ನು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ. ನೋಡ್ತಾ ಇರಿ, ನೆನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.